ಹಿಂದಿನ ಶ್ಲೋಕದಲ್ಲಿ ಒಂದಷ್ಟು ಜನಕ್ಕೆ ಹೇಳಿದ್ರು, ಮತ್ತೆ ಈ ಶ್ಲೋಕದಲ್ಲಿ ಬ್ರಾಹ್ಮಣರು ಮತ್ತೆ ರಾಜ ಋಷಿಗಳು ಅಂತ ಹೇಳಿದ್ರು. ಯಾಕೆ ಈ ಭೇದ ಮಾಡಿದ್ರು ಅಂತ ಅಂದ್ರೆ, ಇಲ್ಲಿ ಎರಡು ಟೈಪು ಭಕ್ತಿ ಬರುತ್ತೆ. ಒಂದು ಸ್ವಯಂ ಪ್ರಯೋಜನ ಭಕ್ತಿ, ಅಂದ್ರೆ ಯಾವುದಾದ್ರೂ ಪೂಜೆ ಮಾಡಬೇಕಾದ್ರೆ ಅವರಿಗೆ ಏನಾದ್ರೂ ದೊರಕಬೇಕು ಅಥವಾ ಅವ್ರಿಗೆ ಏನಾದ್ರೂ ಬೇಕು ಅಂದಾಗ ಮಾಡುವಂತಹ ಭಕ್ತಿ. ಮತ್ತಿನ್ನೊಂದು ಸಾಧನ ಭಕ್ತಿ, ಅಂದ್ರೆ ಇದು ಒಂದು ಧ್ಯೇಯವನ್ನ ಅನುಸರಿಸಲು ಶಿಸ್ತಿನಿಂದ ಜೀವನ ಪರ್ಯಂತ ಪಾಲಿಸಿಕೊಂಡು ಬರುವಂತಹ ಒಂದು ಭಕ್ತಿ. ಈ ಎರಡನೇದು ಬಂದು ಯೂಶಲ್ ಆಗಿ ಬ್ರಾಹ್ಮಣರು ಮತ್ತೆ ರಾಜ ಋಷಿಗಳು ಅನುಸರಿಸ್ತಾರೆ. ಅದೇ ಮೊದಲನೇದು ಬಂದು ಯಾವಾಗ ಸಂಕಟ ಬಂದಾಗ ವೆಂಕಟರಮಣ ಅಂದಂಗೆ ಯಾವಾಗ ಪ್ರಾಬ್ಲಮ್ಸ್ ಬರುತ್ತೋ ಆ ಟೈಮಲ್ಲಿ ಅವರು ಭಕ್ತಿಗೆ ಒಳಗಾಗ್ತಾರೆ. ಈ ಕಾರಣಕ್ಕೋಸ್ಕರ ಎರಡು ಬೇರೆ ಬೇರೆ ಶ್ಲೋಕನ ಭಗವಂತ ಹೇಳಿದ್ದಾರೆ.